ಮನ್ಯಾಗ ನಿಮ್ಮ ಅತ್ತಿ ನಿಮ್ಮ ಅವ್ವ ನಿಮ್ಮ ಅಪ್ಪ ಮಂದಿ ಮಕ್ಕಳು ಓಣ್ಯಾನವ್ರ ಹೆಸರು ಇಟ್ಟದ್ ಬ್ಯಾರೆ. ಹೌದ್ ಕರೆ ಈ ಜನ ಹೆಸರಿಟ್ಟದು ನಾಳೆ ಸತ್ತ ಬಳಕ ಎಂತ ಧರ್ಮ ಅಂತಿದ್ದಪ್ಪ. ಇದು ಹೆಸರು ತಿಳ್ಕೊ. ಹೌದಿಪ್ಪ ಹೌದು. ನೋಡು ಬಸ್ ಸ್ಟ್ಯಾಂಡ್ ದಾಗ ನಿತ್ತ ಅಂಕಲಗುಡಿ ಕ್ಷೇತ್ರದಾಗ ಸತ್ಯಪ್ಪ ಗೌಡ್ರಿ ಎಲ್ಲಿದಾರ ಅಂತ ಕೇಳಿದ್ರ ಇಂತಲ್ಲಿದಾರ ಬರ ಕರ್ಕೊಂಡು ಹೋಗಿ ತೋರಿಸಿದ್ರಂದ್ರ ಅವ ಧರ್ಮವಂತ. ಹೌದು. ಅಲ್ಲಿ ದೂರ ನಿಂತ ಅಲ್ಲಿ ಇರ್ಬೇಕು ನೋಡ್ರಿ, ಹೋಗಿ ಕೇಳ್ರಿ ಅಂದ್ರ ಅವ್ ಕರ್ಮವಂತ. ಇಷ್ಟೇ ವಿಷಯ. ಯಾಕ್ರಿಪ್ಪ ಜರ್ ಒಪ್ಪಂತ ಮಾತು. ನಾವ್ ಎಲ್ಲೇ ಅದೀವು, ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಮುತ್ತೂರೊಳಗ ನಾವ್ ಅದೀವು. ಹೌದಿಪ್ಪ ಹೌದಾ. ಸತ್ಯಪ್ಪ ಗೌಡ್ರಿ ಎಲ್ಲಿದಾರತ್ತ ತೋರ್ಸುದೇ ಧರ್ಮ. ಹೌದಾ. ಸತ್ಯಪ್ಪ ಗೌಡ್ರಿ ಯಾರ್ರಿ? ಅವ್ರು ಏನು ಎಂದು ಗೊತ್ತಿಲ್ಲ, ಮಾಯಕದಾಗ ಮಾತಾಡವ್ರಲ್ರಿ ಅವ್ರು. ಅಲ್ಲೇ ಅದಾರ ಹೋರಿ. ಅಂದ್ರೆ ಇದು ಕರ್ಮ. ತಿಳ್ಕೋರಿ ಪುಣ್ಯಾತ್ಮರೇ. ಹೌದಿಪ್ಪ. ವಿಷಯ ಒಂದು ಕರ್ಮ ಮತ್ತು ಇನ್ನೊಂದು ಪ್ರಾರಬ್ಧ ಧರ್ಮದ ವಿಷಯ ಸಂಘಟನೆಯೊಳಗೆ ಇದು ಬಂದದ. ಹೌದಿಪ್ಪ ಹೌದು. ಸರ್ಜೋಡಿ ಸಕಲಾವಿದ್ರು ತಮ್ಮನ್ನ ಎಲ್ಲಾರನ್ನ ಉದ್ದೇಶಿಸಿ ಮಾತಾಡ್ಯಾರ. ಏನ್ ಮಾತಾಡ್ಯಾರಿಪ್ಪ ಗುರುಜಿ ಅವರು? ಕರ್ಮ ಅನ್ನೋದು ಒಂದು ಕಾಯಕ. ಏನಂದ್ರು? ಧರ್ಮ ಎಂಬುದು ಕರ್ಮ. ಕರ್ಮ ಎಂಬುದು ಕಾಯಕ. ಕಾಯಕ. ನಾತನಿ ಕರ್ಮದ ಅನುಸಾರ ಏನು ತಿಳಿದು ಏನ್ ತಪ್ಪು ಮಾಡ್ತಿಲ್ಲ ಅದು ಕರ್ಮ. ತಿಳಿಲಾರ್ದ ಮಾಡಿದ ಕರ್ಮ ಅಲ್ಲ. ಹೌದಾ. ಒಪ್ಪಬೇಕಾದ ಮಾತಂತ ತಿಳಿದು ಹೊಳ್ಳಿ ಮಾಡಿದ್ರ ಅದು ಕರ್ಮ. ಅದು ಪಾಪದ ಕರ್ಮ. ಬರೇ ಕರ್ಮ ಅಲ್ಲ, ಪಾಪದ ಕರ್ಮ. ಹೌದಿಪ್ಪ ಹೌದು. ಯಾವ ಕರ್ಮ? ಪಾಪದ ಕರ್ಮ. ಪಾಪ ತುಂಬಿಕೊಳಕತೈತಿ, ಇನ್ನ ತುಂಬಿಕೊಳಕತ್ತದ, ಕೊಡ ತುಂಬಾಕತ್ತದ. ಇದು ಪಾಪದ ಕರ್ಮ. ಹೌದಿಪ್ಪ. ವಿಷಯ ಏನದ? ಕರ್ಮ ಮತ್ತು ಧರ್ಮ. ಧರ್ಮ ಮತ್ತು ಪ್ರಾರಬ್ಧ ವಿಷಯ ನಡೆದದಿಪ್ಪ. ನಾ ಕೇಳ್ತೀನಿ, ಮಕ್ಕಳ ಕೊಟ್ಟುದು ಪ್ರಯತ್ನ ಮಾಡಿದು ಇದು ನನಗ್ ಬೇಡ. ನಿನ್ನ ಕರ್ಮದ ಅನುಸಾರ ನೀ ಏನೇನು ಕರ್ಮ ಮಾಡಿದ ಬಳಿಕ ಏನು ಪುಣ್ಯ ಫಲ ಪಡ್ಕೊಂಡಿದೆ ಅದನ್ನ ಹೇಳಿದ್ರು. ಅವ್ರು ಏನ್ ಹೇಳಿದ್ರು? ಹೇಳಿದರು, ಪುರಾಣ ಓದವರೆಲ್ಲ ಶರಣರಾಗುವುದಿಲ್ಲ, ಕ್ಯಾಮಿ ತೊಟ್ಟವರೆಲ್ಲ ಸಾಧುರಾಗುವುದಿಲ್ಲ, ಸಬದಾಗ ನಿತ್ತ ಮಾತಾಡವ್ರು ಎಂದು ಶರಣರಾಗುದಿಲ್ಲ, ಶಾನ್ಯಾರಾಗಕ್ ಬರುದಿಲ್ಲ ಅಂತ ಹೇಳಿದ್ರು. ತಾಳಿ ಕಟ್ಟಿದವ್ರೆಲ್ಲಾರು ಗರಿತಿಯರಾಗಕ್ ಬರುದಿಲ್ಲ. ಯಾರು? ಕಡ್ಲಿ ಮಟ್ಟಿ ಕಾಶಿಬಾಯಿ ಉದಾಹರಣೆ ಅವ್ರು ಕೊಟ್ರು. ನಾ ಇಲ್ಲೇ ನಿಮಗ್ ಕೇಳ್ತೀನಿ, ನಿಮ್ದೇ ಕರ್ಮ, ನಿಮ್ದೇ ವಿಷಯ, ನಿಮ್ದೇ ವಿಷಯ ಅದು. ನಿಮ್ಗೆ ಕೇಳ್ತೀನಿ ನಾನ. ಏನ್ರಿಪ್ಪ? ಕಡ್ಲಿ ಮಟ್ಟಿ ಕಾಶಿಬಾಯಿ ಎಲ್ಲಿಗೆ ಹೋಗಿದ್ರು? ತವ್ರ ಮನೆಗೆ ಹೋಗಿದ್ರು. ಹೌದಪ್ಪ ಹೌದಾ. ಜಾತ್ರೆಗೆ ತವ್ರ ಮನೆಗೆ ಹೋಗಿದ್ರು. ಹೊಂಟದ ಇನ್ನೂ ಹೋಗಿಲ್ಲ, ಇನ್ನೂ ಹಾಜಾಗದಾಳ, ಹೊಂಟದ ಚಂದಾಗದ. ಹೌದಾ. ಓಲ್ಡ್ ಈಸ್ ಬೋಲ್ಡ್, ನೀವು ಈಸ್ ಬೋಲ್ಡ್. ಕರೆಕ್ಟ್. ಹೊಂಟಿದು ಹೋಗುವಂತ ಸಂದರ್ಭದಾಗ ಏನಾಗಿತ್ತು? ಕಡ್ಲಿ ಮಟ್ಟಿ ಸ್ಟೇಷನ್ ಬಂದಳು. ಸಮಯ 6 ಗಂಟೆ ಆಗಿತ್ತು. ಗಾಡಿ ದಾಟಿ ಹೋಗಿತ್ತು, ಟ್ರೇನರ್ ಹೋಗಿತ್ತು. ಆದ್ರ ಹೊಳ್ಳಿ ಊರಿಗೆ ಹೋಗ್ಬೇಕಂತಲ್ಲ, 5-6 ಕಿಲೋಮೀಟರ್ ಅದ, ನಡೆದು ಹೋಗ್ಬೇಕು, ನಡ್ಕೋತ ಹೋಗ್ಬೇಕು. ನಡ್ಕೋತ ಹೊಳ್ಳಿ ಹೋಗ್ಬೇಕಾದ್ರೆ ಕತ್ತಲಾಗ್ಯದ. ಟ್ರೇನಿಗೆ ಹೋಗ್ಬೇಕಾದ್ರೆ ಟ್ರೇನ್ ಮುಂದೆ ಹೋಗ್ಯದ. ಸ್ಟೇಷನ್ ಮಾಸ್ತರ್ ಅಲ್ಲೇ ಇದ್ದ. ಹೆಂಗ ಮಾಡೋದತ್ತಳ ಚಿಂತೆ ಮಾಡ್ಕೋತ ನಿಂತ ಕಾಲಕ್ಕ ಸ್ಟೇಷನ್ ಮಾಸ್ತರ್ ಹೇಳ್ತಾನ, ಬಾಯಿ ಅವ್ರ ಎಲ್ಲಿಗೆ ಹೊಂಟಿರಿ? ಹಿಂಗ ನಾ ತವ್ರ ಮನೆಗೆ ಹೊಂಟಿದ, ತವ್ರ ಮನೆ ಒಳಗೆ ಜಾತ್ರೆ ಅದ, ಮಗನ್ ಕರ್ಕೊಂಡ್ ತವ್ರ ಮನೆಗೆ ಹೊಂಟೀನ್ರಿ ಅಂದ. ಅವಾಗ ಸ್ಟೇಷನ್ ಮಾಸ್ತರ್ ಹೇಳ್ತಾನ, ಬಾಯಿ ಅವರ ಅಂಜಲಾಕ್ ಹೋಗ್ಬೇಡ್ರಿ, ಅಳಕಲಾಕ್ ಹೋಗ್ಬೇಡ್ರಿ, ನನ್ನ ರೂಮ್ನ್ಯಾಗ ನನ್ನ ಸ್ಟೇಷನ್ದಾಗ ನೀವು ಮಲ್ಕೋರಿ, ನಾ ಹೊರಗಿರ್ತನಂತ ಹೇಳಿದ. 10 ಗಂಟೆ ಗಾಡಿ ಬರ್ತೈತಿ, ಆ ಬಳಕ ಹೋಗ್ರಿ ಇರ್ರಿ ಅಂದ್ ಮೊದಲನೇ ಮಾತು. ಹೌದ್. ಇರ್ಲಿ ಅಲ್ಲೇ ಕೇಳ್ಬೇಕ. ಜಡ್ಜಸ್ ಎಲ್ಲಿರ್ಬೇಕು? ಅರ್ಜುನ್ ಅಲ್ಲೇ ಇರ್ಬೇಕು. ವಕೀಲರು ಎಲ್ಲಿರ್ಬೇಕು? ಅಲ್ಲೇ ಇರ್ಬೇಕು. ಆರೋಪಿ ಎಲ್ಲಿರ್ಬೇಕು? ಅಲ್ಲೇ ಇರ್ಬೇಕು. ನೀವು ಆರೋಪಿಗಳು, ಇವ್ರ ವಕೀಲರು, ನಮ್ ಗೌರವರು ಜಡ್ಜರು. ಯಾಕ್ರಿ ಕಾಕ ಬಾಬಾ? ಅವರ ಆರೋಪಿಗಳಲ್ಲ, ಮೇನ್ ಮಾಲೀಕರನ್ನ ಅವರೆಲ್ಲ ಪ್ರೆಸ್ ರಿಪೋರ್ಟರು, ಇವರೆಲ್ಲ ಮೇನ್ ಮಾಲೀಕರು. ನೀವು ಸೊಳ್ಳ ಬಡದಾಡವ್ರ, ಕಂಚಾನಮ್ಮ ಕಾರಿಸಿದೆ, ಕಂಚಾನಕ್ಕಾಗಿ ಬಡದಾಡವ್ರು ನಾವು. ಬಸಣ್ಣ ಏನ್ರಿಪ್ಪ? ಇರ್ಲಿ, ಯಾಕಂತ ಕೇಳು. ಏನ್ರಿಪ್ಪ? ಎಲ್ಲಿಗೆ ಬತ್ತು ವಿಷಯ? ಎಲ್ಲಿಗೆ ಬತ್ರಿಪ್ಪ? 10 ಗಂಟೆಗೆ ಟ್ರೈನ್ ಬರ್ತದ ಕಾಶಿಬಾಯಿ ಅವರ. 10 ಗಂಟೆಗೆ ನೀವು ಮುಂದೆ ಹೋಗುವಂತೀರಿ, ಇಲ್ಲೇ ಇರಿ ಅಂದ ಕೂಡಲೇ ಅವಾಗ ಹೆಣ್ಣ ಮಗಳು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಆ ಸ್ಟೇಷನ್ ಮಾಸ್ತರ್ನ ನಂಬಿ ಸ್ಟೇಷನ್ ರೂಮ್ನಾಗ ಹೋಗಿ ಕೂತಳು. ಹೌದ್. ನೋಡ್ರಿ, ಇವ್ರ ಕರ್ಮದ ಅನುಸಾರ ಹೆಂಗದರಿಪ್ಪ? ಸ್ಟೇಷನ್ ಮಾಸ್ತರ ರೂಮ್ನ್ಯಾಗ ಹೆಣ್ಣ ಮಗಳನ್ನ ಕುಂದ್ರಸ್ಯಾನ, ಹೊರಗೆ ಸುಮ್ಮ ಕುಂದ್ರಬೇಕು ಏನ್ ಬ್ಯಾಡೋ?
ತನ್ನ ಕಾಮಣ್ಣೆತ್ತಿಗೇರಿ ಆಕಿ ಮ್ಯಾಲ ಮನಸ್ಸು ಮಾಡಿದ. ಹೌದಲ್ರಿಪ್ಪ. ಮನಸ್ಸು ಮಾಡಿದ, ಒಳಗ ಹೋಗಿ ಒಳಗಿನ ಚಿಲಕ ಹಾಕಿದ. ಕಾಸಿಬಾಯಿ ಹೇಳ್ತಾನ, ಕಾಸಿಬಾಯಿ ನಿನ್ನ ಮ್ಯಾಲ ನನ್ನ ಮನಸ್ಸಾಗ್ಯದ, ನನ್ನ ಜೊತೆ ನೀ ಕೂಡ್ಬೇಕಂತ ಹೇಳಿದ. ಅವಾಗ ಏನತ್ತಾಳ್ರಿಪ್ಪ ಹೋಗಿ ಚಿಲಕ ಹಾಕೊಂಡ್ ಮಲ್ಲಿಗೆ ಹಂಗ ತೆಗ್ಯಾಕಿಲ್ಲಾಕಿ ಗಾಡಿ ಬಂದೈತಿ ಟಿಕೆಟ್ ಕೊಡ್ಬೇಕು ಯವ್ವ ಬಗಲತ್ ಏನಾರ ತೆಗದಾಳ. ಇಲ್ಲ ಸತ್ಯ ಅದ. ನಾ ಶಾರ್ಟ್ ಅಂಡ್ ಶೂಟ್ನಾಗ ಹೊಂಟನ, ಅಪ್ಪಾಜಿ ಅವ್ರ ವಿಷಯ ಪೂರ್ತಿ ಬರಲಿಲ್ಲ ಮಗನ ಅತ್ತಾರ ಅವ್ರು. ಹೌದು ಸತ್ಯದ. ಅವಾಗ ಹೆಣ್ಣು ಮಗಳ ಚಿಲಕ ತೆಗೆದಳು. ಕಾಶಿಬಾಯಿ ಹೇಳ್ತಾನ ಟೇಷನ್ ಮಾಸ್ತರ, ಏನತ್ರಿಪ್ಪ ನಿನ್ನ ಜೊತೆ ನಾನು ಕೂಡ್ಬೇಕಾಗ್ಯದ, ನನ್ನ ಜೊತೆ ನೀ ಕೂಡಂದಾಗ ಅವಾಗ ಧರ್ಮವಂತಿ ಆಗಿರ್ತಕ್ಕಂತ ಕಾಶಿಬಾಯಿ ಒಂದ್ ಮಾತು ಹೇಳ್ತಾನ. ಏನತ್ರಿಪ್ಪ? ಹೆಣ್ಣಿನ ಜನ್ಮಕ್ಕ ಗಂಡನ ದೇವರ, ಗಂಡನ ಬಿಟ್ಟು ಜಗತ್ತಿದಾಗ ದೇವರಿಲ್ಲ. ಕರೆ ಗಂಡಗ ನನ್ನ ಮೀಸಲದಯ್ಯಪ್ಪ, ನೀ ನನ್ನ ಅನ್ನಿದ್ದಂಗ, ನನ್ನ ತಮ್ಮಿದ್ದಂಗ, ನನ್ನ ಪಾಲಿನ ತಂದೆ ಇದ್ದಂಗ ಅಂತೇಳಿ ಕೈ ಮುಗಿದ್ರು ಕೂಡ ಟೇಷನ್ ಮಾಡ್ತಾರ. ತನ್ನ ಕಾಯಕ ಚಾಲು ಮಾಡಿದ. ಅವಾಗ ಕಾಶಿಬಾಯಿ ಹೇಳ್ತಾಳ, ಒಂದು ವಿಚಾರ ಮಾಡಿದಳಕ್ಕಿ. ಏನಂತ್ರಿಪ್ಪ? ಟೇಷನ್ ಮಾಡ್ತಾರ, ಹಿಂಗಾದ್ರೆ ಬಿಡುದಿಲ್ಲ, ನನಗೊಂದು 2 ನಿಮಿಷ ಹೊರಗೆ ಹೋಗಿ ಬರ್ಲಾಕ, ರೆಸ್ಟಿಗೆ ಹೋಗಿ ಬರ್ಲಾಕ ನನಗ ಅವಕಾಶ ಕೊಡು. ಗಂಡ ನೋಡ್ರಿ ಹುಂಬದನು, ನೀವು ನೋಡ್ರಿ ಕಲ್ತವ್ರ ಪಗಾರ ಇದ್ದವ್ರ, ನಿನ್ನ ಗೂಡನ ನಾ ಬಾಳೆ ಮಾಡ್ತನೋ ಗಂಡನ ಬಿಡ್ತನೋ ಒಂದಕ್ ಹೋಗಿ ಬರ್ತಾನಂತ ಹೋದಳು. ಏನು ರೆಸ್ಟಿಗೆ ಹೋಗಿ ಬರ್ತಾನಂತೇಳಿ ಹೊರಗೆ ಹೋದಳು. ಪುಣ್ಯಾತ್ಮರೇ ಹೊರಗೆ ಹೋಗಿ ಹೊರಗಿನ ಕೊಂಡಿ ಹಾಕಿದಳು. ಹೊರಗಿನ ಕೊಂಡಿ ಹಾಕಿ ಬಾಕಲಿಗೆ ಬೆನ್ ಹಚ್ಚಿ ಅಳಲಾಕ ಚಾಲು ಮಾಡಿದಳು. ಟೇಷನ್ ಮಾಸ್ತರ್ ಗಾಬರಿಗೆ ಬಿತ್ತ, ಏ ಕಾಶಿಬಾಯಿ ಬಾಯಿ ನನಗೇನ್ ಹೇಳಿದಿ? ಹೊರಗೆ ಹೋಗಿ ಬರ್ತಾನಂತ ಹೇಳಿದಿ, ಇನ್ನಾದ್ರೂ ಒಳಗೆ ಬರವಲ್ಲಿ, ಯಾಕೆ ಬರವಲ್ಲಿ? ಬರ್ತೀವ ನಿನ್ನ ಮಗನ ಹೊಡೆದ ಕೊಲ್ಲು. ಅವಾಗ ಏನತ್ತಾಳ್ರಿ ಪಕ್ಕ ಹೆಣ್ಣು ಮಗಳು ಕಾಶಿಬಾಯಿ? ಅವಾಗ ಕಾಶಿಬಾಯಿ ಎತ್ತಾಳೆಪ್ಪ, ಹಂಗ ಮಾಡಕ್ ಹೋಗ್ಬೇಡ, ನಾನು ನಿನ್ನ ತಂಗಿದ್ದಂಗ ನಿನ್ನ ಮಗಳಿದ್ದಂಗ ಅಂತ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ ಅಂದ್ರು ಕೂಡ ಟೇಷನ್ ಮಾತ್ರ ಕಾಮ ನೆತ್ತಿಗೇರಿತ್ತು. ಟೇಷನ್ ಮಾತ್ರ ಒಂದ್ ವೇಳೆ ಬರ್ಲಿಲ್ಲ ಅಂದ್ರ ನಿನ್ನ ಕೂಸಿನ ಬಳ್ಳ ಕಡ್ದು ಹೋಗಿತ್ತು. ಸಣ್ಣಂಗಿ ಆ ಕೂಸಿನ ಬಳ್ಳ ಕಡ್ದು ಹೋಗುದ್ರಿ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಕರೆ ತಾಯಿಗೆ ಹಂಗಾಗಿರ್ಬೇಕು ಹೇಳ್ರಿ. ತನ್ನ ಹೊಟ್ಟೆಲಿ ಹುಟ್ಟಿದ ಮಗ ಟೇಷನ್ ಮಾತ್ರ ಬಳ್ಳ ಕಡ್ದು ಹೋದ್ರ ತಾಯಿಗೆ ಎಷ್ಟು ತ್ರಾಸ ಆಗಿರ್ಬೇಕು. ಬರೀ ಎಡು ಬಿದ್ರ ತಾಯಿ ಕಣ್ಣಾಗ ನೀವ್ ಬರ್ತಾವ, ಮಗನ ಕಂದನ ಕೈ ಕಡಿಯಾಕೈತದನಂದ್ರ ಅಕ್ಕಿಗೆ ಎಷ್ಟು ಸಂತಾಪ ಆಗಿರಬಾರದು, ಎಷ್ಟು ತ್ರಾಸ ಆಗಿರ್ಬಾರ್ದು ಹೇಳ್ರಿ. ಕರೆ ಬಳ್ಳ ಅಷ್ಟೇ ಕಡ್ದು ಬಿಡ್ಲಿಲ್ಲ. ನೀ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಒಂದ್ ಕೈನ ಕಡಿತನಂದ, ಒಂದ್ ಕೈ ಕಡ್ದು ಹೋಗುದ. ಮತ್ತ ಬರ್ಲಿಲ್ಲ ಕಾಶಿಬಾಯಿ ಒಳಗ ಮನಸ್ಸು ಕಲ್ಲು ಮಾಡಿ ಇಟ್ಕೊಂಡಿದಳು. ನನ್ನ ಗಂಡು ಒಬ್ಬಿದ್ರು ಇಂತ ಮಕ್ಕಳ 10 ಅಡಿಬಹುದು, ಇನ್ನೂ 10 ಅಡಿವಂಗ ಐತಿ. ಅದೊಂದು ಮುಟ್ಟಿದ ನಿನ್ನ ಪಾಲಕ್ ಹೋಗ್ಲಿ ಪಾಪ ನೀನ ಕಟ್ಕೊರೋ ಮಗನ ಅಂದು ಬಗಲ ತೆಗಿಲಿಲ್ಲ, ಬಾಗಲ ತೆಗಿಲಿಲ್ಲ. ಮತ್ತೊಂದು ಕೈ ಕಡಿತನಂದ, ಅದು ಕೈ ಕಡದ. ಕಡಿದನು ಕೂಡ ರುಂಡ ಕಡದ ಹೊರಗೆ ಹೋಗದ ಟೇಷನ್ ಮಾಸ್ತರ. ಪುಣ್ಯಾತ್ಮರೇ ಹೆಣ್ಣು ಮಗಳು ಒಳಗ್ ಹೋಗ್ಲಿಲ್ಲ. ಮುಂಜಾನೆ ಆಯ್ತು, ಮತ್ತು ಟೇಷನ್ ಮಾತ್ರ ಡ್ಯೂಟಿ ಬದಲಾಗುದಿತ್ತು. ಎಲ್ಲಾ ನೌಕರಸ್ಥರು ಬಂದ್ರು. ಇದಕ್ಕೆ ಹುಚ್ಚ ಹತ್ತಿತ್ರಿ ಅನ್ಕೋಟಿಗೆ. ಆ ತನಕ ಇವನಿಗೆ ಎಲ್ಲ ನಾ ಎಂತ ಕೆಲಸ ಮಾಡಿದೆ, ಎಂತ ಕರ್ಮ ಮಾಡಿದೆ, ಎಂತ ಪಾಪದ ಕೆಲಸ ಮಾಡಿದೆ ಅಂತ ಒಳಗ ಮರಗತನ. ಕರೆ ಮಾಡಿದ ಕರ್ಮ ಬಿಡುತ್ತದೇನ್ರಿ? ಇವ್ರ ಕರ್ಮ ಮಾಡಿದವ್ರಿಗೆ, ಇವ್ರ ಕರ್ಮ ಮಾಡಿದವ್ರಿಗೆ ಗೌಡ್ರಿದು. ನಾ ಕೇಳ್ತೀನಿ, ಏನ್ರಿಪ್ಪ? ಅದೇ ಕಡ್ಲಿ ಮಟ್ಟಿ ಕಾಶಿಬಾಯಿನ ಸರ್ಕಾರದವರು ಸನ್ಮಾನ ಮಾಡಿ ಬಹುಮಾನ ಕೊಟ್ರು. ಜಗತ್ತದಾಗ ನಿನ್ನಂತ ಗರ್ತಿರ್ಲತ್ರ ಜಗತ್ತದಾಗ ಬಹುಮಾನ ಕೊಟ್ರು. ನೀ ಕರ್ಮ ಮಾಡಿದೆ ಅಂದ ಬಳಕ ನಿನ್ನ ಗಲ್ಲಿಗೆ ಏರಿಸಿ ನಿನ್ನ ಕೊಂದಾರ ಅಂದ ಬಳಕ ನಿನ್ನ ಕರ್ಮ ಹೆಂಗ ತೊಳ್ಕೊಂಡಿ? ಹೌದು ಹೌದು, ಕಾಶಿಬಾಯಿಗೆ ಬಹುಮಾನ ಕೊಟ್ಟಾರ, ಇವನ ಕರ್ಮ ಮಾಡಿದ ಅವ್ನ ಮಣ್ಣು ಕೊಟ್ಟಾರ. ಯಾಕ್ರಿ ಬಾಬಾ ನೀವು ಅಂದ್ರೆ ಜಟ್ ಕಡಿತ ನಂಬುದು? ಇಲ್ಲ 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 ಹೇಳ್ರಿ ಹೇಳ್ರಿ. ಹ್ಞೂನ್ರಿ, ನಮ್ದು ರೀಲ್ ನಿಮ್ ನೋಡ್ರಿ ರೀಲ್ ಬಿಡ್ಬೇಕಾಗ್ತದ್ರಿ. ಎಲ್ಲಿ ಗಾಡಿ ಕಲ್ಲು ತಿನ್ನಲ್ಲ, ಕಲ್ಲು ಅಟ್ಟತ್ತಿಗೆ ಅವ್ರ ಗಾಡಿ ಓಡಾಕೈತು, ಕಲ್ಲು ಹೋಗಿತ್ತೀವಿ. ಗೌಡ್ರಿ ಇದು ತಿಳಿದು ಮಾಡಿದ ಕರ್ಮ ಹೌದಲ್ಲ? ಹೌದು, ತಿಳಿದು ಮಾಡಿದ ಕರ್ಮ. ಆದ್ರೂ ಮೊದಲ ಮತ್ಸರ ಮೋಹದೊಳಗ ಅದನ್ನೆಲ್ಲ ಮರೆತು ಹೋಗಿತ್ತು. ಅಷ್ಟ ಮದದೊಳಗ ಆ ಮದ ಕಾಮ ಮದ ಏನೈತ್ಲ ಎಲ್ಲವನ್ನೂ ಮರೆಸಿತ್ತು. ಹಿಂದೆ ತನ್ನ ಜೀವದ ಕಬರಿ ಇಲ್ಲದ ಎಲ್ಲ ಮರೆಸಿತ್ತು. ಅದಾಯ್ತು. ಆ ಮದಗಳ ಕಡಿಮೆ ಆಗಬೇಕಾದ್ರೆ ಯಾರು ಬೇಕು? ಇಬ್ಬರಿಗೂ. ಈ ಕರ್ಮ ತೊಳ್ಕೊಳ್ಳೋದ್ ಎಲ್ಲಿ ತೊಳ್ಕೊಂಡಾರ ಕೇಳ್ರಿ ಅವ್ರಿ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇವು 6 ವರ್ಗಗಳು, ಅಷ್ಟಮದಗಳು ಇವೆಲ್ಲ ಕಳ್ಕೊಳ್ಳಬೇಕಾದರೆ ಧರ್ಮವಂತರಿಗೆ ಕರ್ಮವಂತರಿಗೆ ಯಾರು ಬೇಕು? ಸದ್ಗುರು ನಾಥ ಬೇಕು. ಎಂತ ಸದ್ಗುರುನಾಥ ಬೇಕು? ಅದ್ರ ಬದ್ದ ಹೇಳುನ ತಪ್ಪಾಜಿ, ನಿಮ್ ಮಾತಿಗೆ ನಾವು ಬದ್ಧರಿದೀವಿ. ಇನ್ನೂ ಕರ್ಮದ ವಿಷಯ ಕೇಳ್ರಿ. ಹೇಳುವ.
ವಾಲಿನ ಹೊಡಿಬೇಕಾದ ರಾಮ ಹೌದು ನೋಡು ತಿಳಿದು ಮಾಡಿದ ಕರ್ಮ ಹೌದು ತಿಳಿದು ಏನು ನೀ ತಪ್ಪು ಮಾಡ್ತಿಲ್ಲ ಅದು ಕರ್ಮ ಹೌದು ತಿಳಿದು ಯಾವುದೇ ಮಾಡಬಾರ್ದು. ಇನ್ನೊಬ್ಬನ ಮನೆಯೊಳಗಿನ ಸಾಮಾನ ಬಂಗಾರ ತುಡುಗು ಮಾಡ್ಬೇಕಂದ್ರೆ ನಮ್ಮದಲ್ಲ ಅನ್ನೋದು ಗೊತ್ತೈತಿ. ಹೌದು ಆದ್ರೂ ತುಡುಗು ಮಾಡಿ ತರ್ತೀವಂತ ಅದರಂತ ಮಹಾಪಾಪ ಯಾವುದೂ ಇಲ್ಲ. ಇಲ್ಲ ಹೌದಾ? ಹೌದಲ್ಲ ತಿಳಿಲಾರ್ದ ಹೋಗುವಾಗ ಎಲ್ಲಾರ ಯಾರ್ದಾರ ಕಿಸದಾಗ ಒಂದು 10 ರೂಪಾಯಿ ಬಿದ್ದಿತ್ತು, ಯಾರ ಡ್ಯಾಮರ್ ಬಿದ್ದೈತತ್ತು ಅದಕ್ಕೆ ಪಾಪ ಇಲ್ಲ. ಪಾಪಿಲ್ಲ ಖರೆ ಅಟ್ಟೆ ಸತ್ಯದ